ಆಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಹ್ಯಾಪಿ ವೀಕೆಂಡ್ ಗೈಸ್. ಅದಾದ್ಮೇಲೆ ಇವತ್ತು ನಮಗೂ ಸಂಡೇ ಆಗಿರೋದ್ರಿಂದ ಮಗು ಜೊತೆ ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಆದ್ರೆ ನಾವಿಲ್ಲಿ ಚೈಲ್ಡ್ಸ್ ಮ್ಯೂಸಿಯಂಗೆ ಬಂದಿದ್ವಿ. ಈ ಪ್ಲೇಸ್ ಮುಂಚೆ ಜೈಲ್ ಆಗಿತ್ತು, ಇವಾಗ ಈ ಪ್ಲೇಸ್ ನ ಕಂಪ್ಲೀಟ್ ಆಗಿ ಮ್ಯೂಸಿಯಂ ಆಗಿ ಟರ್ನ್ ಔಟ್ ಮಾಡಿದ್ದಾರೆ. ಅಂಡ್ ಇಟ್ ವಾಸ್ ಬ್ಯೂಟಿಫುಲ್ ಗೊತ್ತಾ, ತುಂಬಾನೇ ಚೆನ್ನಾಗಿತ್ತು. ಎಲ್ಲೂ ನಮ್ಗೆ ಅದು ಜೈಲ್ ಆಗಿತ್ತು ಬಿಫೋರ್ ಅಂತ ಅನ್ಸೋದಿಲ್ಲ. ಅಂಡ್ ದೆನ್ ಫುಲ್ ಎಕ್ಸ್ಪೆರಿಮೆಂಟಲ್ ಆಗಿತ್ತು. ಮಕ್ಕಳು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಪ್ಲೇಸ್ ಅಲ್ಲಿ. ಫುಲ್ ಆನ್ ಅಬೌಟ್ ಸ್ಪೇಸ್ ಆಗಿರ್ಬೋದು, ಕೋಸ್ಟರಿಕನ್ ಕಲ್ಚರ್ ಆಗಿರ್ಬೋದು, ಅಲ್ಲಿ ಆ ಟೈಮಲ್ಲಿ ಅಂದ್ರೆ ಓಲ್ಡ್ ಏಜ್ ಅಲ್ಲಿ ಅವರೆಲ್ಲ ಹೇಗ್ ಕುಕ್ ಮಾಡ್ತಿದ್ರು, ಹೇಗಿದ್ರು ಅನ್ನೋದನ್ನೆಲ್ಲಾನು ಇಲ್ಲಿ ಮೋಲ್ಡ್ಸ್ ಫಾರ್ಮ್ ಅಲ್ಲಿ ಅಂಡ್ ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ಹಾಕಿದ್ರು. ಅಂಡ್ ಐ ಫೆಲ್ಟ್ ಆಲ್ ದಟ್ ವಾಸ್ ಸೋ ಗುಡ್. ಇಲ್ಲಿ ಎಕ್ಸ್ಪ್ಲೈನ್ ಸಹ ಮಾಡ್ತಿದ್ರು, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ನಮ್ಮ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿ ಇಂಗ್ಲಿಷ್ ಮಾತಾಡೋರು ತುಂಬಾನೇ ಕಡಿಮೆ. ಸ್ಪ್ಯಾನಿಷ್ ಮಕ್ಕಳಿಗಾದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಮೇನ್ಲಿ ಕೋಸ್ಟರಿಕಾದಲ್ಲಿ ತುಂಬಾ ಒಂದು 98% ಪೀಪಲ್ ಸ್ಪ್ಯಾನಿಷೇ ಮಾತಾಡ್ತಾರೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾತ್ರ ಇಂಗ್ಲಿಷ್ ಮಾತಾಡ್ತಾರೆ. ಅಂಡ್ ದೆನ್ ವಿ ಕೇಮ್ ಟು ದ ಫ್ರಾಕ್ಸ್ ಹಾಲ್. ಅಂದ್ರೆ ಎಲ್ಲಾನು ಪುಟಾಣಿಯಾಗಿ ಮಾಡಿದ್ರು. ಇಲ್ಲಿ ಫ್ರಾಕ್ಸ್ ಅಂದ್ರೆ ಒಂದು 3 ಟೈಪ್ ಆಫ್ ಫ್ರಾಕ್ಸ್ ಇಟ್ಟಿದ್ರು. ಬಟ್ ಆದ್ರೆ ನಮ್ಗೆ ಅಲ್ಲಿ ನೇಕೆಡ್ ಐಗೆ ಕಾಣಿಸೋದು ಒಂದೇ ಇತ್ತು, ಅದು ರೆಡ್ ಕಲರ್ ಫ್ರಾಕ್. ನೀವು ಇಲ್ಲಿ ನೋಡ್ಬೋದು ಎಷ್ಟು ಪುಟಾಣಿ ಇದೆ ಅಂತ. ಅಂಡ್ ದೆನ್ ಇಲ್ಲಿ ಮಕ್ಕಳಿಗೆ ಏನಂತಾರೆ ಡಾಕ್ಟರ್ಸ್ ಎಲ್ಲ ಹೇಗೆ ಟ್ರೀಟ್ ಮಾಡ್ತಾರೆ, ಬಾಡಿ ಪಾರ್ಟ್ಸ್ ಬಗ್ಗೆ ಎಲ್ಲಾನು ತೋರಿಸ್ತಿದ್ರು. ತುಂಬಾ ಚೆನ್ನಾಗಿತ್ತು. ನನ್ನ ಮೇನ್ ಫೇವ್ರೆಟ್ ಪಾರ್ಟ್ ಅಂದ್ರೆ ಕಾರ್ಸ್ ಮೂವಿ. ಎಷ್ಟು ಜನ ನೋಡಿದೀರಾ ನಿಮ್ಮಲ್ಲಿ? ನನಗೆ ಮೆಕ್ವಿನ್ ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನೆಲ್ಲ ನೋಡ್ಕೊಂಡು ವಿ ಕೇಮ್ ಔಟ್ಸೈಡ್. ಇನ್ನೂ ಜಾಸ್ತಿ ಟ್ರಕ್ಸ್ ಎಲ್ಲಾನು ಇಟ್ಟಿದ್ರು, ಅದನ್ನೆಲ್ಲ ವಿಡಿಯೋದಲ್ಲಿ ಹಾಕಕ್ ಆಗ್ತಿಲ್ಲ ಯಾಕೆಂದ್ರೆ ಲೆಂತಿ ತುಂಬಾ ಆಗೋಗ್ತಿದೆ. ಅಂಡ್ ಇದೆಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಇಲ್ಲಿ ಡೈನೋಸರ್ಸ್ ಎಲ್ಲ ಇದೆ ಅಲ್ವಾ, ಈ ಪ್ಲೇಸ್ ಬಂದ್ವಿ. ಅದಕ್ಕೆ ಒಂಥರ ಮೋಷನ್ ಕೊಟ್ಟಿರ್ತಾರೆ ಅಲ್ವಾ, ಆ ಸೈಡ್ ಈ ಸೈಡ್ ನೋಡ್ತಾ ಇರುತ್ತೆ. ತುಂಬಾ ರಿಯಲಿಸ್ಟಿಕ್ ಆಗಿತ್ತು ಡೈನೋಸರ್ಸ್ ಎಲ್ಲಾನು. ಲುಕ್ ಅಟ್ ಚಿಂಚು ಹೌ ಶಿ ವಾಸ್. ಅಂದ್ರೆ ಅವಳು ನನಗ್ ಭಯ ಇಡ್ಸಿದ್ರು, ನಿಂಗೆ ಭಯ ಆಗ್ತಿದ್ಯಾ ಅಂತ. ಸೊ ದಟ್ಸ್ ಇಟ್ ಫಾರ್ ದ ವ್ಲಾಗ್ ಗೈಸ್.